My dear students, welcome to Learn Easy YouTube channel. Like, share and subscribe. ಆತ್ಮೀಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ನಮ್ಮ ಈ ಹೊಸ ವಿಡಿಯೋದಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ನ ಕುರಿತಾಗಿ ಒಂದಿಷ್ಟು ಚರ್ಚೆಯನ್ನು ಮಾಡೋಣ. ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಈಗಾಗಲೇ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಿಂದ ಹಿಡಿದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ವರೆಗೆ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಟೆನ್ಸಿನ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಈಗ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸಿನ ಕುರಿತಾಗಿ ಚರ್ಚಿಸೋಣ. ಮೊದಲನೇದಾಗಿ ವಾಕ್ಯಗಳನ್ನು ರಚನೆ ಮಾಡಬೇಕಾದ್ರೆ ಯಾವ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು ಅನ್ನೋದನ್ನು ನೋಡೋದಾದ್ರೆ, ರೂಲ್ ನಂಬರ್ 1, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಈಸ್ ಫಾರ್ಮ್ಡ್ ಬೈ ಯೂಸಿಂಗ್ ಫಾರ್ಮ್ಸ್ ಆಫ್ ದ ವರ್ಬ್ ಟು ಹ್ಯಾವ್ ಇನ್ ದ ಸಿಂಪಲ್ ಪಾಸ್ಟ್ ಟೆನ್ಸ್ ಮೀನ್ಸ್ ಹ್ಯಾಡ್ ಆ್ಯಸ್ ಎ ಹೆಲ್ಪಿಂಗ್ ವರ್ಬ್, ಫಸ್ಟ್ ಹೆಲ್ಪಿಂಗ್ ವರ್ಬ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಯಾವಾಗಲೂ ಟು ಹ್ಯಾವ್ ಎಂಬ ಕ್ರಿಯಾಪದದ ಸಾದಾ ಭೂತಕಾಲದ ರೂಪವಾದ ಹ್ಯಾಡನ್ನು ಎಲ್ಲ ಪರ್ಸನ್ಗಳಲ್ಲಿ, ಎಲ್ಲ ನಂಬರ್ಗಳಲ್ಲಿ ಸಹಾಯಕ ಕ್ರಿಯಾಪದವನ್ನಾಗಿ, ಅದರಲ್ಲಿ ಮೊದಲನೇ ಸಹಾಯಕ ಕ್ರಿಯಾಪದವನ್ನಾಗಿ ಬಳಸಬೇಕು. ಎರಡನೇ ಪಾಯಿಂಟಿಗೆ ಹೋಗೋದಾದ್ರೆ, V3 ಫಾರ್ಮ್ ಆಫ್ ಬಿ ಮೀನ್ಸ್ ಬೀನ್ ಯೂಸ್ಡ್ ಆ್ಯಸ್ ಎ ಸೆಕೆಂಡ್ ಹೆಲ್ಪಿಂಗ್ ವರ್ಬ್. ಬಿ ಎಂಬ ಕ್ರಿಯಾಪದದ ಭೂತ ಕೃದ್ವಾಚಕ V3 ಅಂತ ನಾವು ಕರಿತೀವಲ್ಲ, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಂತ ಕರಿತೀವಲ್ಲ, ಆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅದು ಎರಡನೆಯ ಸಹಾಯಕ ಕ್ರಿಯಾಪದವಾಗಿ ಬರುತ್ತದೆ. ಬಿ ಎಂಬ ಕ್ರಿಯಾಪದದ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಬೀನ್. ಹೀಗಾಗಿ ಹ್ಯಾಡ್ ಮುಂದೆ ಯಾವಾಗಲೂ ಬೀನ್ ಬರುತ್ತದೆ. ಇನ್ನು ಮೂರನೇ ಪಾಯಿಂಟಿಗೆ ಹೋಗೋದಾದ್ರೆ, ING ಈಸ್ ಆ್ಯಡೆಡ್ ಟು ಮೇನ್ ವರ್ಬ್. ಮುಖ್ಯ ಕ್ರಿಯಾಪದಕ್ಕೆ ING ಎಂಬ ಪ್ರತ್ಯಯವನ್ನು ಹಚ್ಚಬೇಕು. ನೀವು ಕಂಟಿನ್ಯೂಯಸ್ ಟೆನ್ಸ್ನೊಳಗೆ ಹೇಗೆ ನೀವು INGಯನ್ನು ಹಚ್ತೀರೋ ಹಾಗೆ ಇಲ್ಲಿ ಕೂಡ INGಯನ್ನು ಹಚ್ಚಬೇಕು. ಇನ್ ದ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ಕ್ರಿಯಾಪದವನ್ನು ತೆಗೆದುಕೊಂಡು, ಟು ಗೋ ಅನ್ನುವಂಥ ಕ್ರಿಯಾಪದವನ್ನು ತೆಗೆದುಕೊಂಡು ನಾನು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ನೊಳಗೆ ಯಾವ ರೀತಿ ವಾಕ್ಯಗಳು ರಚನೆ ಆಗ್ತಾವೆ ಅನ್ನೋದನ್ನು ನಾನು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ. ಫಾರ್ಮ್ಸ್ ಆಫ್ ದ ವರ್ಬ್ ಟು ಗೋ ಇನ್ ದ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಹೋಗು ಎಂಬ ಕ್ರಿಯಾಪದದ ಆಸನ್ನ ಮುಂದುವರಿಯುತ್ತಿರುವ ಭೂತಕಾಲದ ರೂಪಗಳು ಕನ್ನಡ ಅನುವಾದದೊಂದಿಗೆ ಸಿಂಗ್ಯುಲರ್ ನಂಬರ್, ಪ್ಲೂರಲ್ ನಂಬರ್, ಏಕವಚನ, ಬಹುವಚನ. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ನಂಬರ್, ಐ ಹ್ಯಾಡ್ ಬೀನ್ ಗೋಯಿಂಗ್. ಫಸ್ಟ್ ಪರ್ಸನ್ ಪ್ಲೂರಲ್ ನಂಬರ್, ವಿ ಹ್ಯಾಡ್ ಬೀನ್ ಗೋಯಿಂಗ್. ಪ್ರಥಮ ಪುರುಷ ಏಕವಚನ, ನಾನು ಹೋಗುತ್ತಾ ಇದ್ದೆನು. ಪ್ರಥಮ ಪುರುಷ ಬಹುವಚನ, ನಾವು ಹೋಗುತ್ತಾ ಇದ್ದೆವು. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ನಂಬರ್, ಯು ಹ್ಯಾಡ್ ಬೀನ್ ಗೋಯಿಂಗ್. ಸೆಕೆಂಡ್ ಪರ್ಸನ್ ಪ್ಲೂರಲ್ ನಂಬರ್, ಯು ಹ್ಯಾಡ್ ಬೀನ್ ಗೋಯಿಂಗ್. ದ್ವಿತೀಯ ಪುರುಷ ಏಕವಚನ, ನೀನು ಹೋಗುತ್ತಾ ಇದ್ದಿ. ದ್ವಿತೀಯ ಪುರುಷ ಬಹುವಚನ, ನೀವು ಹೋಗುತ್ತಾ ಇದ್ದೀರಿ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಂಬರ್, ಹಿ ಹ್ಯಾಡ್ ಬೀನ್ ಗೋಯಿಂಗ್. ಶಿ ಹ್ಯಾಡ್ ಬೀನ್ ಗೋಯಿಂಗ್. ಇಟ್ ಹ್ಯಾಡ್ ಬೀನ್ ಗೋಯಿಂಗ್. ಥರ್ಡ್ ಪರ್ಸನ್ ಪ್ಲೂರಲ್ ನಂಬರ್, ದೇ ಹ್ಯಾಡ್ ಬೀನ್ ಗೋಯಿಂಗ್. ತೃತೀಯ ಪುರುಷ ಏಕವಚನ, ಅವನು ಹೋಗುತ್ತಾ ಇದ್ದನು. ಅವಳು ಹೋಗುತ್ತಾ ಇದ್ದಳು. ಅದು ಹೋಗುತ್ತಾ ಇತ್ತು. ತೃತೀಯ ಪುರುಷ ಬಹುವಚನ, ಅವರು ಹೋಗುತ್ತಾ ಇದ್ದರು. ಅವುಗಳು ಹೋಗುತ್ತಾ ಇದ್ದವು. ಹಾಗಾದರೆ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸನ್ನು ಎಲ್ಲಿ ಬಳಸಬೇಕು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಮೊದಲನೇದಾಗಿ ಯೂಸಿಸ್ ಆ್ಯಕ್ಷನ್ಸ್ ಇನ್ ಪ್ರೋಗ್ರೆಸ್ ಥ್ರೂ ಔಟ್ ಅ ಪೀರಿಯಡ್. ಕ್ರಿಯೆಯು ಇಡೀ ಅವಧಿಯ ಉದ್ದಕ್ಕೂ ನಡೀತಾನೇ ಇರುತ್ತದೆ. ಹೇಗೆ ಇಲ್ಲೊಂದು ಸಿಂಪಲ್ ಪಾಸ್ಟು ಮತ್ತು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂ ಬಳಸಿ ಇಲ್ಲಿ ಒಂದು ವಾಕ್ಯ ಮಾಡಿವಿ ನೋಡ್ರಿ. ಶಿ ವಾಸ್ ವೆರಿ ಟಯರ್ಡ್. ಅವಳು ಬಹಳ ಬಳಲಿದ್ದಳು. ಶಿ ಹ್ಯಾಡ್ ಬೀನ್ ರೈಟಿಂಗ್ ಆಲ್ ಡೇ. ಯಾಕಂದ್ರೆ ಅವಳು ಇಡೀ ದಿವಸ ಬರೆಯುತ್ತಲೇ ಇದ್ದಳು. ಇಡೀ ದಿವಸ ಅನ್ನೋದು ಇಲ್ಲಿ ಟೈಮಿಂಗ್ ಸೆನ್ಸ್. ಡಿಪೆಂಡಿಂಗ್ ಆನ್ ದ ಕಾಂಟೆಕ್ಸ್ಟ್,
ಶಿ ವಾಸ್ ಸ್ಟಿಲ್ ರೈಟಿಂಗ್ ಆರ್ ಹ್ಯಾಡ್ ರೀಸೆಂಟ್ಲಿ ಸ್ಟಾಪ್ಡ್. ಇದರ ಅರ್ಥ ಇನ್ನೂ ಅವಳು ಬರೆಯುತ್ತಾಳೆ ಇದ್ದಾಳೆ ಅಂತಲೂ ಭಾವಿಸಬಹುದು, ಅಥವಾ ಇದೀಗ ತಾನೇ ಬರೆಯುವ ಕೆಲಸವನ್ನು ಅವಳು ಮುಗಿಸಿದ್ಲು ಅನ್ನುವಂಥ ಅರ್ಥದಲ್ಲಿ ಈ ವಾಕ್ಯ ಇದೆ. ಶಿ ಹ್ಯಾಡ್ ಬೀನ್ ರೈಟಿಂಗ್ ಆಲ್ ಡೇ ಅನ್ನುವಂಥ ವಾಕ್ಯ. ಇನ್ನು ಎರಡನೇ ಯೂಸಸ್ ಹೇಳೋದಾದ್ರೆ, ರಿಪೀಟೆಡ್ ಆ್ಯಕ್ಷನ್ಸ್ ಇದ್ದಲ್ಲೇ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸ್ತೀವಿ. ಐ ವಾಸ್ ಅನಾಯ್ಡ್, ರಮೇಶ್ ಹ್ಯಾಡ್ ಬೀನ್ ಸ್ಪೀಕಿಂಗ್ ಟು ಮೀ ಎವ್ರಿ ಡೇ ಫಾರ್ ಅ ವೀಕ್. ಇಡೀ ವಾರದುದ್ದಕ್ಕೂ ರಮೇಶ ನನ್ನ ಜೊತೆ ಮಾತನಾಡುತ್ತಲೇ ಇದ್ದ. ಹ್ಯಾಡ್ ಬೀನ್ ಸ್ಪೀಕಿಂಗ್ ಸಾಕಾಗಿ ಹೋಯ್ತು ಅನ್ನುವಂಥ ಅರ್ಥ. ಅಂದರೆ ಐ ವಾಸ್ ಅನಾಯ್ಡ್ ಸಿಂಪಲ್ ಪಾಸ್ಟ್, ಹ್ಯಾಡ್ ಬೀನ್ ಸ್ಪೀಕಿಂಗು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಐತಿ. ಅಂದರೆ ವಾರದುದ್ದಕ್ಕೂ ಅಂದರೆ ಆ ಆ್ಯಕ್ಷನ್, ರಮೇಶ್ ಮಾತನಾಡುವ ಕೆಲಸ ಆ್ಯಕ್ಷನ್ ಏನೈತಲ್ಲ ವಾರದುದ್ದಕ್ಕೂ ಮುಂದುವರೆದೈತಿ. ಅದಕ್ಕೆ ರಿಪೀಟೆಡ್ ಆ್ಯಕ್ಷನ್ ಇದ್ದಲ್ಲಿ ಕೂಡ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸ್ತೀವಿ. ಇನ್ನು ಮೂರನೇದಾಗಿ ಡ್ರಾಯಿಂಗ್ ಕನ್ಕ್ಲೂಷನ್. ಕೆಲವೊಂದು ಸಲ ನಾವು ಸಿಚುವೇಶನನ್ನು ನೋಡ್ಕೊಂಡು ಕನ್ಕ್ಲೂಷನಿಗೆ ಬರ್ತೀವಿ ನೋಡ್ರಿ. ಹೆಂಗೆ ದಿಸ್ ಟೈಮ್ ಕ್ಯಾನ್ ಬಿ ಯೂಸ್ ಟು ಶೋ ದ್ಯಾಟ್ ವಿ ಹ್ಯಾವ್ ಕಮ್ ಟು ಎ ಕನ್ಕ್ಲೂಷನ್ ಬೇಸ್ಡ್ ಆನ್ ಅ ಡೈರೆಕ್ಟ್ ಆರ್ ಇನ್ಡೈರೆಕ್ಟ್. ಅಲ್ಲಿ ಒಂದು ಎವಿಡೆನ್ಸ್ ಸಿಗ್ತದೆ, ಅದು ಡೈರೆಕ್ಟಾಗಿ ಸಿಗ್ಬೋದು, ಇನ್ಡೈರೆಕ್ಟಾಗಿ ಸಿಗ್ಬೋದು. ಅದ್ರ ಮೇಲಿಂದ ನಾವು ಏನು ಮಾಡ್ತೀವಿ, ಒಂದು ಕನ್ಕ್ಲೂಷನ್ಗೆ, ಒಂದು ನಿರ್ಣಯಕ್ಕೆ ಬರ್ತೀವಿ. ಹ್ಯಾಂಗೆ ಇಲ್ಲೈತೆ ನೋಡ್ರಿ. ಹರ್ ಐಸ್ ವೇರ್ ರೆಡ್, ಅವಳ ಕಣ್ಣುಗಳು ಭಾಳಷ್ಟು ಕೆಂಪಾಗಿವೆ. ಯಾಕೆಂದರೆ ಅದ್ರ ಮೇಲಿಂದ ನಾವು ಕನ್ಕ್ಲೂಷನಿಗೆ ಬರ್ತಾ ಇದ್ದೀವಿ. ಇಟ್ ವಾಸ್ ಆಬ್ವಿಯಸ್ ಶಿ ಹ್ಯಾಡ್ ಬೀನ್ ಕ್ರೈಯಿಂಗ್. ಅವಳ ಕಣ್ಣು ನೋಡೋದು ಎಷ್ಟು ಕೆಂಪಾಗ್ಯಾವು, ಕೆಂಪಾಗಿ ಬಿಟ್ಟವು, ಸಿಂಪಲ್ ಫಾಸ್ಟ್ ಅನ್ಸೋದು. ಅದ್ರ ಮೇಲಿಂದ ನಾವು ಒಂದು ಕನ್ಕ್ಲೂಷನಿಗೆ ಬರಾಕೊಂತೀವಿ. ಏನಂತ, ಆಕೆ ಭಾಳ ತಾತು ನೋಡು ಅಳ್ಕೊಂತ ಕುಂತಾಳ ಅಂತ. ಅದಕ್ಕೆ ಈ ರೀತಿ ಡ್ರಾಯಿಂಗ್ ಕನ್ಕ್ಲೂಷನ್ ಸಂದರ್ಭದಲ್ಲಿ ಕೂಡ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸ್ತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ, ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸುಮಾರು 90ಕ್ಕಿಂತ ಹೆಚ್ಚು ಇಂಗ್ಲೀಷ್ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು ನಿಮಗಿಲ್ಲಿ ಸಿಗ್ತಾವೆ. ಮೋಟಿವೇಶ್ನಲ್ ವಿಡಿಯೋಗಳು, ಇಂಡಿಯನ್ ಗ್ರೇಟ್ ಅಚೀವರ್ಸ್ ಅಂಥೇಳಿ ನಿಮಗೆ ಮೋಟಿವೇಶ್ನಲ್ ವಿಡಿಯೋಗಳು ಸಿಗ್ತಾವೆ. ITIಗೆ ಸಂಬಂಧಪಟ್ಟಂಥ ಡಿಪ್ಲೊಮಾದ ಕ್ವಶನ್ ಪೇಪರ್ಗಳನ್ನು ಬಿಡಿಸಿವಿ, ITIದ ಕ್ವಶನ್ ಪೇಪರ್ಗಳನ್ನು ಬಿಡಿಸಿವಿ. ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಇರುವಂಥ ಗ್ರಾಮ ಪಂಚಾಯತಿ ಸೆಕ್ರೆಟರಿ ಇರ್ಬೋದು, PDO ಇರ್ಬೋದು, ಅಲ್ಲಿ ಇರುವಂಥ ಇಂಗ್ಲೀಷ್ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನಾವಿಲ್ಲಿ ಬಿಡಿಸಿರೋದ್ರಿಂದ ನೀವು ಇದರಿಂದ ಬಹಳಷ್ಟು ನಿಮಗೆ ಹೆಲ್ಪ್ಫುಲ್ ಆಗುತ್ತಾ ಅಂತ ತಿಳಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸ್ ಕುರಿತಾಗಿ ಚರ್ಚೆ ಮಾಡೋಣ ಅಂತ ಹೇಳುತ್ತಾ ಥ್ಯಾಂಕ್ ಯು ವೆರಿ ಮಚ್.